ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಪೊಲೀಸ್ ನೇಮಕಾತಿ 2025ರಲ್ಲಿ ಬರ್ತಾ ಇರತಕ್ಕಂಥ ಮೊದಲನೇ ನೇಮಕಾತಿ ಅಂತ ಹೇಳ್ಬೋದು, ಮತ್ತು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಟೋಟಲಾಗಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಕೆಲವೊಂದು ಮಾಹಿತಿಗಳು ಅಂದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಇದೆ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ನಿಮಗೆ ಸಂಪೂರ್ಣವಾಗಿ ಫ್ರೀಯಾಗಿ ಅಥವಾ ಉಚಿತವಾಗಿರ್ತಕ್ಕಂಥ ಒಂದು ತರಗತಿಗಳನ್ನು ನಮ್ಮ ಒಂದು ಇದೇ ಚಾನಲಲ್ಲಿ ನಿಮಗೆ ಸಂಪೂರ್ಣವಾಗಿ ಹಿಂದೆಯೂ ಕೂಡ ಕೊಟ್ಕೊಳ್ತಾ ಬರ್ತಾ ಇದ್ದೇವೆ, ಈಗಲೂ ಕೂಡ ಮುಂದೆಯೂ ಕೂಡ ಕೊಟ್ಕೊಳ್ತಾ ಹೋಗ್ತಾ ಇದ್ದೇವೆ. ಅದನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನಿಮಗೆ ಸಂಪೂರ್ಣವಾಗಿ ಹಿಸ್ಟ್ರಿ ಕ್ಲಾಸಸ್ ಆಗಿರ್ಬೋದು, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಈ ರೀತಿಯಾಗಿ ಎಲ್ಲವನ್ನು ಕೂಡ ಫ್ರೀಯಾಗಿ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಹೋಗಿ ಪ್ಲೇ ಲಿಸ್ಟನ್ನು ಒಂದ್ಸಲಿ ಚೆಕ್ ಮಾಡಿ. ಈಗ ರೀಸೆಂಟಾಗಿ ನಾವು ಹಿಸ್ಟ್ರಿಯನ್ನು ಅಥವಾ ಇತಿಹಾಸ, ಭಾರತದ ಇತಿಹಾಸವನ್ನು ಮೊದಲಿನಿಂದ ಅಂದರೆ ಪ್ರಾಚೀನ ಕಾಲದ ಒಂದು ಇತಿಹಾಸದಿಂದ ಆಧುನಿಕ ಭಾರತದ ಇತಿಹಾಸದವರೆಗೆ ಸಂಪೂರ್ಣವಾಗಿ ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ತರಗತಿಗಳನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೇವೆ. ಯಾವ ರೀತಿಯ ತರಗತಿ ಅಂತ ಅಂದರೆ, ನಿಮಗೆ ಪ್ರಶ್ನೆ ಮತ್ತು ಆನ್ಸರ್ ಈ ರೀತಿಯಾಗಿ, ಅಂದರೆ ನೀವು ಆ ಒಂದು ಭಾಗದ ಒಂದು ಸ್ಟಾರ್ಟಿಂಗ್ ಪೋರ್ಷನನ್ನು ಓದ್ಕೊಂಡು ನೀವು ನಮ್ಮ ಒಂದು ಚಾನಲಲ್ಲಿ ಇರ್ತಕ್ಕಂಥ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿದರೆ ಸಾಕು, ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಬೋದು. ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಹೋಗ್ತಿದ್ದೇವೆ. ಭಾರತದ ಇತಿಹಾಸ ಅಂತ ಇತ್ತೀಚೆಗೆ ನಾನು ಪ್ಲೇಲಿಸ್ಟನ್ನು ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ಜನವರಿಯಿಂದ ಆಗಸ್ಟ್ವರೆಗೆ ಈಗಿನವರೆಗೆ ಏನು ಕರೆಂಟ್ ಅಫೇರ್ಸ್ಗಳಿದ್ದಾವೆ ಸಂಪೂರ್ಣವಾಗಿ, ಈಗ ಜನವರಿ ಕರೆಂಟ್ ಅಫೇರ್ಸ್ ಈಗ 3 ವಿಡಿಯೋಗಳು ಬಂದಿದ್ದಾವೆ, ಸಂಪೂರ್ಣವಾಗಿ ನೋಡ್ಕೊಂಬಿಡಿ. ಆ ಒಂದು ಜನವರಿ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಮುಗಿದೋಗ್ತದೆ. ಅದಾದ ಬಳಿಕ ನಿಮಗೆ ಫೆಬ್ರವರಿ, ಮಾರ್ಚ್ ಈ ರೀತಿಯಾಗಿ ಬೇರೆ ಬೇರೆ ಇದುವರೆಗೂ ಏನು 2025 ವರ್ಷದ ಸಂಪೂರ್ಣ ತರಗತಿಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ನೀವು ಕರೆಂಟ್ ಅಫೇರ್ಸ್ನ ನೀವು ನೋಡ್ಕೊಂಬಿಡಿ. ಅದಾದ ಬಳಿಕ ನಿಮಗೆ GK ಈಗಾಗಲೇ ಹೇಳಿದೆ, ಭಾರತದ ಇತಿಹಾಸ ಈಗ ಶುರುವಾಗಿದೆ, ಅದನ್ನು ನೀವು ಫ್ರೀಯಾಗಿ ನೋಡ್ಕೊಳ್ಬೋದು. ಪ್ಲೇಲಿಸ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಈ ಒಂದು ಪೊಲೀಸ್ ನೇಮಕಾತಿಗೆ ಬರೋದಾದರೆ ಟೋಟಲಾಗಿ ಈ ಒಂದು ವರ್ಷದಲ್ಲಿ 2025ರಲ್ಲಿ ಅದು ಒಳ ಮೀಸಲಾತಿ ಏನು ಈಗ ಆಗಸ್ಟ್ 16ರ ಒಳಗೆ ಆಗಬೇಕು ಅಂತ ಇಲ್ಲಿ ಕೆಲವೊಂದು ಸುದ್ದಿಗಳು ಹರಿದಾಡ್ತಿದ್ದಾವೆ. ಅಂದರೆ ಆಗಸ್ಟ್ 16 ಬಿಡು ದಿನಾಂಕ ಅದರೊಳಗೆ ಒಪ್ಕೊಳ್ಬೇಕು ಅಂತ. ಇದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಮುಂದೆ ಕೊಡ್ತಾ ಹೋಗ್ತೇನೆ. ಆದರೆ ಆ ಒಂದು ಒಳ ಮೀಸಲಾತಿ ಆದ ತಕ್ಷಣ ಬರ್ತಕ್ಕಂಥ ಒಂದು ನೋಟಿಫಿಕೇಶನ್ ಯಾವುದಪ್ಪ ಅಂತಂದರೆ ಪೊಲೀಸ್ ನೇಮಕಾತಿ ಅಂತಕ್ಕಂಥದ್ದು. ಯಾಕೆ ಅಂತಾರೆ, ತಕ್ಷಣ ಏನು ಪೊಲೀಸ್ ನೇಮಕಾತಿ ಯಾವತ್ತೂ ಕೂಡ ಇಲ್ಲಿ ಕಡಿಮೆ ಆಗಿಲ್ಲ. ಯಾಕೆ ಅಂತಾರೆ, ಅದು ಆಗಲೇಬೇಕು. ಅದು ಆಗಿಲ್ಲ ಅಂತಂದರೆ ನಮ್ಮ ಒಂದು ರಕ್ಷಣೆ ಏನಿದೆ, ನಮ್ಮ ಒಂದು ಭಾರತದ ಒಳಗೆ ಇರ್ತಕ್ಕಂಥ ಒಂದು ರಕ್ಷಣೆ ಏನಿದೆ ಅದು ಸ್ವಲ್ಪ ಕುಂಠಿತವಾಗುವಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಪೊಲೀಸ್ ನೇಮಕಾತಿ ಯಾವುದೇ ಆದಂಥ ಒಂದು ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಬರಲಿ, ಪೊಲೀಸ್ ನೇಮಕಾತಿ ಪಕ್ಕಾ ಮಾಡೇ ಮಾಡ್ತಾರೆ. ಅದಕ್ಕಾಗಿ 5,000+ ಹುದ್ದೆಗಳು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಈಗ ಮತ್ತೆ ಇಲ್ಲಿ ವೇಕೆಂಟ್ ಆಗಿದ್ದಾವೆ, ಅದನ್ನು ಬೇಗ ಭರ್ತಿ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಮಾಹಿತಿಗಳು ನಡೀತಾ ಇದೆ. ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದರ ಬಗ್ಗೆ ಫ್ಯಾಕ್ಸ್ ಸಂದೇಶವನ್ನು ಇತ್ತೀಚೆಗೆ ಕೊಟ್ಟಿದ್ದಾರೆ. ಅದನ್ನು ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು, ಕರ್ನಾಟಕದ ಒಂದು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಮಾಹಿತಿ ಇದು. ಇಲ್ಲಿ ನೋಡ್ಬೋದು, ಸಿವಿಲ್ ಪೊಲೀಸ್ ಸೇವಾ ಕಾರ್ಯಗಳಿಗೆ CAR ಪೊಲೀಸ್ ಪೇದೆಗಳನ್ನು ಬಳಸಲು ಸಿಬ್ಬಂದಿಗಳ ಒಂದು ಕೊರತೆ ಇರುವುದಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ಮಂಜೂರಾಗಿರ್ತಕ್ಕಂಥ ಒಂದು ಸಿವಿಲ್ ಪೊಲೀಸ್ ಪೇದೆಗಳ ಒಂದು ಸಂಖ್ಯೆ ಈ ಕೆಳಗಿನಂತೆ ಇರ್ತಕ್ಕಂಥದ್ದು ಅಂತ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮಂಜೂರಾತಿ ಬಲ ಇಲ್ಲಿ 36,524 ಇಲ್ಲಿ ಇರಬೇಕು. ಆದರೆ ಈಗ ಇರ್ತಕ್ಕಂಥ ಒಂದು ಎಷ್ಟು ಜನ ಇದ್ದಾರೆ ಅಂತಂದರೆ 29,691 ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಇದ್ದಾರೆ. ಇನ್ನು ಕೂಡ ಎಷ್ಟಿದೆ ಅಂತಂದರೆ ರಿಕ್ತ ಸ್ಥಾನ ಅಥವಾ ಖಾಲಿ ಸ್ಥಾನ 6,833 ಹುದ್ದೆಗಳು ಇನ್ನೂ ಕೂಡ ಖಾಲಿ ಇದ್ದಾವೆ. ಅದನ್ನು ಯಾವಾಗ ಭರ್ತಿ ಮಾಡ್ತಾರೆ ಅಂತ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಪ್ರಸ್ತುತ ನೇಮಕಾತಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಒಂದು ಸಿವಿಲ್ 1,591 ಹುದ್ದೆಗಳಿಗೆ 1,496 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 1,436 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶನ ಕೂಡ ಕೊಟ್ಟಿದ್ದೀವಿ. ಇನ್ನು 1,424 ಅಭ್ಯರ್ಥಿಗಳು ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದಾರೆ. ಉಳಿದ 60 ಅಭ್ಯರ್ಥಿಗಳನ್ನು ದಾಖಲಾತಿ ಪರಿಶೀಲಿಸಿ ನೇಮಕಾತಿ ಆದೇಶ ಹೊರಡಿಸಿರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಜಾರಿಯಲ್ಲಿ ಇರ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಅಲ್ಲದೆ 5,600 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕೃತ ಆಗಿದ್ದು, ಪ್ರಸ್ತುತ ಒಳ ಮೀಸಲಾತಿ ನಿರ್ಧಾರಣೆ ಆಗುವವರೆಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲು ನಿರ್ಬಂಧ ಇರೋದರಿಂದ ಸದರಿ ನಿರ್ಬಂಧವನ್ನು ತೆರವುಗೊಳಿಸಿದ ನಂತರ ಕ್ರಮ ಜರುಗಿಸಲಾಗುತ್ತೆ ಅಂತ ಇಲ್ಲಿ ಅಫಿಷಿಯಲ್ ಆಗಿ ಇಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಒಂದು G. ಪರಮೇಶ್ವರ್ ಅವರು ಇದನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇದು ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ತತ್ಕ್ಷಣದ ಒಂದು ಮುಖ್ಯ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್. ಇದು ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ.
ನಿಮಗೆ ಈ ಒಂದು ಚಾನಲಿಂದ ನಿಮಗೆ ಫ್ರೀಯಾಗಿ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ತರಗತಿಗಳು ಕೊಡ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.